ಎಗ್ ರೈಸ್ ಮಾಡೋದಕ್ಕೆ ಕುಟ್ಕೊಂಡಿರುವಂತಹ ಮೆಣಸನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿನೂ ಸಹ ಮನೆಯಲ್ಲೇ ಕುಟ್ಕೊಂಡಿದ್ದೀನಿ. ಜೊತೆಗೆ ಸಣ್ಣ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು, ಅನ್ನನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು 4 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಎಗ್ ರೈಸ್ ಮಾಡೋಕ್ಕೆ ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಈಗ ಮೊದಲು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಎಣ್ಣೆನಾದರೂ ಹಾಕೋಬೋದು. ಈ ಎಣ್ಣೆನ ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಯಾವಾಗಲೂ ಎಣ್ಣೆ ಇಟ್ಕೊಂಡಾಗ ಸಿಮ್ ಜಾಸ್ತಿ ಇಟ್ಕೋಬೇಡಿ, ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಅದು ಆ ಕಾರಣಕ್ಕೋಸ್ಕರ ದಯವಿಟ್ಟು ಒಗ್ಗರಣೆನ ಹಾಕಬೇಕಾದ್ರೆ ಗ್ಯಾಸ್ ಸಿಮ್ಮನ್ನು ಯಾವಾಗಲೂ ಕಡಿಮೆನೇ ಇಡಿ. ಎಣ್ಣೆ ಸ್ವಲ್ಪ ಲೇಟಾಗಾದರೂ ತೊಂದರೆ ಇಲ್ಲ. ಮೊದಲಿಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದ್ರ ಘಾಟ್ ಹೋಗುತ್ತೆ. ಮಧ್ಯದಲ್ಲಿ ಅನ್ನದಲ್ಲಿ ಮೆಣಸಿನ್ಕಾಯಿ ಮಕ್ಳಿಗೆ ಸಿಕ್ಕಿದ್ರು ತುಂಬ ಖಾರ ಅಂತ ಅನಿಸಲ್ಲ. ಅದಕ್ಕೋಸ್ಕರನೇ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನೂ ಸಹ ಫಸ್ಟು ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ಆನಿಯನ್ ಅಂದರೆ ಈರುಳ್ಳಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹೆಚ್ಕೊಂಡು ಹಾಕೋಬೋದು. ಉದ್ದಕ್ಕಾದ್ರೂ ಸೀಳು ಹಾಕ್ಬೋದು ಅಥವಾ ಬಾಕ್ಸ್ ಟೈಪ್ ಆದರೂ ಕಟ್ ಮಾಡಿ ಹಾಕ್ಕೋಬೋದು. ಈ ರೀತಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಸಹ ಸ್ವಲ್ಪ ಬಾಡಿಸ್ಬೇಕು. ನಾನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಈರುಳ್ಳಿ ಯಾವಾಗಲೂ ಗೋಲ್ಡನ್ ಕಲರ್ ಬಂದ್ರೇ ಎಲ್ಲ ಅಡುಗೆಗಳಿಗೂ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ನೋಡಿ, ಆ ರೀತಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ಯಾವಾಗಲೂ ಅಡುಗೆನ ಆತ್ರದಲ್ಲಿ ಅರ್ಜೆಂಟಲ್ಲಿ ಮಾಡಬೇಡಿ, ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಮಾಡಿ. ಇದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಬೇಕು ಅಂದರೆ ಎಲೆಕೋಸನ್ನು ಸಹ ನೀವು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಮಾತ್ರ ಹಾಕ್ತಾಯಿದ್ದೀನಿ. ನಾವು ಊರಿಂದ ಬಂದಿದ್ವಿ, ಟಯರ್ಡ್ ಆಗಿತ್ತು, ಮಳೆ ಬೇರೆ ಬರ್ತಾಯಿತ್ತು, ಈಸಿಯಾಗಿ ಎಗ್ ರೈಸ್ನ ಮಾಡ್ಬೋದು ಅಂತೇಳಿ ಎಗ್ ರೈಸನ್ನು ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದೇ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಆ ಥರ ಸ್ವಲ್ಪ ಗ್ಯಾಸು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕ್ಯಾಪ್ಸಿಕಮ್ ಬಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದಯಮಾಡಿ ಅಂಗಡಿಯಿಂದ ತಂದು ಯಾವುದೇ ಪೇಸ್ಟ್ಗಳನ್ನು ಹಾಕಬೇಡಿ, ಮನೆಯಲ್ಲೇ ಮಾಡಿ ಇಟ್ಕೊಂಡು ಹಾಕಿ. ನಾನು ಅಲ್ಲೇ ಫ್ರೆಶ್ ಆಗಿ ಜಜ್ಜಿ ಹಾಕಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ. ಅದು ಚೆನ್ನಾಗಿ ಫ್ರೈ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿದಾಗ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಗ್ಯಾಸ್ ಫುಲ್ ಕಡಿಮೆ ಇಟ್ಕೊಳ್ಳಿ. ಮೊಟ್ಟೆ ಹಾಕಬೇಕಾದ್ರೂ ಅಷ್ಟೇ, ನೀವು ಸಾಂಬಾರ್ಗಾದರೂ ಮೊಟ್ಟೆ ಹಾಕಿ ಅಥವಾ ಎಗ್ ರೈಸ್ಗಳಿಗೆ ಅಥವಾ ಗೊಜ್ಜುಗಳಿಗೆ ಯಾವಾಗಲೇ ಮೊಟ್ಟೆ ಹಾಕಬೇಕಾದ್ರೂ ಗ್ಯಾಸ್ನ ಕಡಿಮೆ ಇಟ್ಕೊಳ್ಳಿ. ಅದು ಬೇಗ ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ನೀಟಾಗಿ ಮೊಟ್ಟೆಗಳನ್ನು ಹಾಕಬೇಕಾದ್ರೆ ಹುಷಾರು. ಹೊಸ್ದಾಗಿ ಅಡುಗೆ ಮಾಡೋರು ಒಂದು ಲೋಟಕ್ಕೆ ಮೊಟ್ಟೆಗಳನ್ನ ಒಡೆದು ಬಿಟ್ಕೊಂಡು ಆಮೇಲೆ ತೆಗೆದು ಇರಿ. ಯಾಕೆಂದರೆ ಅದ್ರ ಸಿಪ್ಪೆಗಳು ಬಿದ್ದೋಗ್ಬಿಟ್ರೆ ಬಾಯಿಗೆ ಸಿಗುತ್ತೆ, ಆಮೇಲೆ ಅದು ಏನೇನೋ ಆರೋಗ್ಯ ಎಲ್ಲ ಹಾಳಾಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಹೊಸ್ದಾಗಿ ಅಡುಗೆ ಮಾಡೋರು ದಯಮಾಡಿ ಎಲ್ಲ ಮೊಟ್ಟೆಗಳನ್ನು ಒಂದು ಲೋಟಕ್ಕೆ ಬಿಟ್ಟಿಟ್ಕೊಂಡು ಆ ಲೋಟದಿಂದ ತೆಗೆದು ಈ ಒಂದು ಬಾಣಲೆಗೆ ಹಾಕಿ. ನಾನು ಮೊದಲೇ ಹೇಳ್ದಂಗೆ ಮೆಣಸನ್ನು ಸಹ ಮನೆಯಲ್ಲೇ ಕುಟ್ಟಿಟ್ಕೊಂಡಿದ್ದೀನಿ. ಜಾಸ್ತಿ ಮೆಣಸಿದ್ರೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿಟ್ಕೊಳ್ಳಿ. ಯಾವುದೇ ಪುಡಿಗಳಿಗೆ, ಅಂಗಡೀಲಿ ಸಿಗುವಂತಹ ಪುಡಿಗಳಿಗೆ ನೀವು ಅಡಿಕ್ಟ್ ಆಗಬೇಡಿ. ಮನೆಯಲ್ಲೇ ಎಲ್ಲ ಪುಡಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಭಾನುವಾರ ಒಂದಿನ ರಜಾ ಇದ್ದಾಗ ಕಡಿಮೆ ಸಿಮ್ ಇಟ್ಕೊಂಡು ನೀಟಾಗಿ ಮೊಟ್ಟೆನ ಉರಿಬೇಕು. ಅದಾದಮೇಲೆ ಅದಷ್ಟೇ ಅದು ರೆಡಿ ಆಗುತ್ತೆ. ಅನ್ನವನ್ನು ಸ್ವಲ್ಪ ಬಿಸಿ ಆರಿದ್ಮೇಲೆ ಕೈಯಲ್ಲಿ ಈ ಥರ ನೀಟಾಗಿ ಒಡೆದಿಟ್ಕೊಳ್ಳಿ. ಆ ಥರನೇ ಫುಲ್ ನೀಟಾಗಿ ಕೈಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಅನ್ನ ಎಲ್ಲ ಉಡಿ ಆಗಿಬಿಡುತ್ತೆ. ಅನ್ನ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಮೆಣಸು ಪುಡಿನ ಹಾಕ್ತಾಯಿದ್ದೀನಿ. ಈ ರೀತಿ ಆದಮೇಲೆ ನಿಧಾನಕ್ಕೆ ಕಲಿಸ್ಬೇಕು ಅನ್ನವನ್ನು. ಏಕೆಂದರೆ ಆ ಮೊಟ್ಟೆ ಅಥವಾ ಅದ್ರದ್ದು ಸುವಾಸನೆಗಳೆಲ್ಲ ಎಲ್ಲ ಕಡೆ ನೀಟಾಗಿ ಹರಡಬೇಕು ಅಂದರೆ ಅನ್ನವನ್ನು ಕಡಿಮೆ ಸಿಮ್ಮಿಟ್ಕೊಂಡು ನೀಟಾಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಿಧಾನಕ್ಕೆ ಪಲ್ಟಾಯಿಸಿ. ನಿಮ್ಗೆ ಬೇಕು ಅಂದರೆ ಇದಕ್ಕೆ ಒಂದು ಆಮ್ಲೆಟನ್ನು ಸಹ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಅನ್ನವನ್ನು ಯಾವಾಗಲೂ ನೀವು ಚಿತ್ರಾನ್ನ ಮಾಡಿ, ಪುಳಿಯೋಗರೆ ಮಾಡಿ ಅಥವಾ ಎಗ್ ರೈಸ್ ಮಾಡಿ ಯಾವುದೇ ಅನ್ನವನ್ನು ಕಲಸುವಂತಹ ಕೆಲಸ ಮಾಡಬೇಕಾದ್ರೆ
ತಾಳ್ಮೆ ಇರಬೇಕು, ನಿಧಾನಕ್ಕೆ ಮಾಡಿ. ಅದಕ್ಕೆ ಅನಿಸುತ್ತೆ ಹೆಣ್ಮಕ್ಳಿಗೆ ಅಡುಗೆನ ಸೀಮಿತವಾಗಿರಿಸಿರೋದು. ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಅಡುಗೆನೂ ಸಹ ತಾಳ್ಮೆಯಿಂದ ಮಾಡಿ, ಜೀವನನೂ ತಾಳ್ಮೆಯಿಂದಿರಿ, ಜೀವನನೂ ರುಚಿಯಾಗಿರುತ್ತೆ.